ಎಲ್ರಿಗೂ ಒಂದೇ ಹೆಸರಿರುತ್ತಾ ಮಕ್ಕಳ? ಯಾಕೆ ಎಲ್ರಿಗೂ ಒಂದೇ ಹೆಸರಿರಲ್ಲ? ಸೃಷ್ಟಿ, ಹೌದು. ಆಮೇಲೆ ಯಾಕೆ ಇರಲ್ಲ ಒಂದೇ ಹೆಸರು? ಕರೆಕ್ಟ್, ಕನ್ಫ್ಯೂಸ್ ಆಗುತ್ತಲ್ವಾ? ಅದೇ ರೀತಿ ನಿನ್ಗೇನು ಇಷ್ಟ ಊಟ? ನಿನ್ಗೇನು ಇಷ್ಟ ಪುಟ್ಟ? ಎಲ್ರಿಗೂ ಒಂದೇ ಊಟ ಇಷ್ಟ ಇರುತ್ತಾ? ಎಲ್ಲರೂ ಒಂದೇ ಹೈಟ್ ಇರ್ತಾರ ಅಲ್ವಾ? ಎಲ್ಲರೂ ಬೇರೆ ಬೇರೆ ಥರ ಹೈಟ್ ಇರ್ತಾರೆ. ಅವ್ರಿಗೆ ಬೇರೆ ಬೇರೆ ಊಟ ಇಷ್ಟ ಆಗುತ್ತೆ, ಅವರು ಬೇರೆ ಬೇರೆ ಬಣ್ಣಗಳು ಇಷ್ಟ ಆಗುತ್ತೆ ಅವ್ರಿಗೆ. ಅದೇ ರೀತಿ ಎಲ್ಲರೂ ಬೇರೆ ಬೇರೆ ಥರ ಇರ್ತಾರೆ ಮಕ್ಕಳ. ಒಬ್ಬೊಬ್ಬರಿಗೆ ಒಂದೊಂದು ಥರ ಕಲಿಯೋದು ಒಂದೊಂದು ರೀತಿ ಇರುತ್ತೆ ಅವ್ರಿಗೆ. ಒಬ್ಬೊಬ್ಬರು ನಿಧಾನಕ್ಕೆ ಕಲಿತಾರೆ, ಒಬ್ಬೊಬ್ಬರು ಫಾಸ್ಟಾಗಿ ಕಲಿತಾರೆ. ಸೊ ನಾವು ಆ ಥರ ಫಾಸ್ಟಾಗಿ ಕಲಿಯೋ ಮಕ್ಕಳು ಸ್ಲೋವಾಗಿ ಕಲಿತಾರಲ್ಲ, ಅವ್ರಿಗೆ ನಾವು ಸಹಾಯ ಮಾಡಬೇಕು. ಅಯ್ಯೋ ಅವ್ನು ಓದೋಕ್ಕಾಗಲ್ಲ, ಅವ್ನು ಮಾಡೋಕ್ಕಾಗಲ್ಲ ಅಂತ ನಾವು ಮಾಡಬಾರ್ದು, ಆಯಿತಾ? ಈಗ ನಾವು ಒಂದು ರೋಲ್ ಪ್ಲೇ ಮಾಡ್ತೀವಿ ಮಕ್ಕಳ. ಮಾಡೋಣವಾ? ಓಕೆ. ಇವಾಗ ನಿಮಗೆ ಅಮೃತ ಮ್ಯಾಮ್ ಹೇಳಿದ್ರು, ಏನಂತ ಹೇಳಿದ್ರು? ನಾವೆಲ್ಲ ಡಿಫ್ರೆಂಟ್ ಆಗಿರ್ತೀವಿ, ಡಿಫ್ರೆಂಟ್ ಹೆಸರಿದೆ, ಮತ್ತು ನಮ್ಮ ಟೇಸ್ಟ್ ಎಲ್ಲನೂ ಡಿಫ್ರೆಂಟ್ ಆಗಿದೆ ಅಲ್ವಾ? ಅದೇ ರೀತಿ ಕೆಲವೊಂದ್ಸಲಿ ನಾವು ಫಿಸಿಕಲ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ. ಏನು ಫಿಸಿಕಲ್ ಡಿಸೆಬಿಲಿಟಿ ಅಂದರೆ ನೀವೆಲ್ಲರೂ ನೋಡಿದ್ದೀರಲ್ವಾ? ಕೆಲವ್ರಿಗೆ ಕಣ್ಣು ಕಾಣಿಸೋದಿಲ್ಲ, ಕೆಲವ್ರಿಗೆ ನಡೆಯೋದಕ್ಕೆ ಆಗ್ತಾ ಇರಲ್ಲ. ಎಲ್ಲರೂ ನೋಡಿದ್ದೀರಲ್ವಾ? ಕೆಲವ್ರಿಗೆ ಕಿವಿ ಕೇಳಿಸ್ತಾ ಇರಲ್ಲ. ಸೊ ಅದನ್ನೆಲ್ಲ ಏನಂತೀವಿ ನಾವು? ಫಿಸಿಕಲ್ ಡಿಸೆಬಿಲಿಟಿ ಅಂತೀವಿ. ಓಕೆ. ಅದೇ ರೀತಿ ನಾವು ಇನ್ನೊಂದು ಇದಕ್ಕೆ ಬಂದಾಗ ಕಾಗ್ನಿಟಿವ್ ಡಿಸೆಬಿಲಿಟಿ ಅಂತೀವಿ. ಅಂದರೆ ಕೆಲವರು ಇವಾಗ ಮ್ಯಾಮ್ ಹೇಳಿದ್ರಲ್ಲ, ಕೆಲವರು ಓದೋದ್ರಲ್ಲಿ ತುಂಬ ಚೆನ್ನಾಗಿರ್ತಾರೆ, ಕೆಲವರು ಓದೋದ್ರಲ್ಲಿ ಸ್ಲೋ ಇರ್ತಾರೆ. ಸೊ ಅದನ್ನು ನಾವು ಕಾಗ್ನಿಟಿವ್ ಡಿಸೆಬಿಲಿಟಿ ಅಂತೀವಿ. ಸೊ ಆರ್ಗೆ ಇವತ್ತು ನಾವು ಎರಡನ್ನೂ ನೋಡೋಣ. ಈ ಫಿಸಿಕಲ್ ಡಿಸೆಬಿಲಿಟಿ ಇದ್ದಾಗ ಆ ಮಕ್ಕಳಿಗೆ ನೀವು ಆ್ಯಸ್ ಎ ಫ್ರೆಂಡ್ಸ್ ಅಥವಾ ನೀವು ಅವ್ರ ಗೆಳೆಯರಾಗಿ ನೀವು ಯಾವ ಥರ ಅವ್ರಿಗೆ ಅವೇರ್ನೆಸ್ ಕೊಡ್ಬೋದು ಅಥವಾ ಅವ್ರಿಗೆ ಸಹಾಯ ಮಾಡ್ಬೋದು. ಯಾವ ಮಕ್ಕಳಿಗೆ ಈ ಕಾಗ್ನಿಟಿವ್ ಡಿಸೆಬಿಲಿಟಿ ಇರುತ್ತೆ ಆ ಮಕ್ಕಳಿಗೆ ನೀವು ಯಾವ ಥರ ಆ್ಯಸ್ ಎ ಫ್ರೆಂಡ್ ಆಗಿ ನೀವು ಆ ಅವೇರ್ನೆಸ್ ಅದ್ರ ಬಗ್ಗೆ ಒಂದು ಇದನ್ನು ಕೊಡೋದು, ಅದನ್ನೆಲ್ಲ ನೀವು ಯಾವ ಥರ ಅವ್ರಿಗೆ ಸಹಾಯ ಮಾಡ್ಬೋದು ಅನ್ನೋದು ಇವತ್ತು ತಿಳ್ಕೊಳ್ಳೋಣ. ರೆಡಿನಾ ಎಲ್ಲರೂ? ಎಸ್, ಜೋರಾಗಿ ಹೇಳಬೇಕು. ಓಕೆ. ಇವಾಗ ಒಂದು ಸ್ಮಾಲ್ ರೋಲ್ ಪ್ಲೇ ಮಾಡಿ ನೋಡೋಣ ನಾವೆಲ್ಲ. ಓಕೆ. ಸೊ ನಿಮ್ಗೆ ಅರ್ಥ ಆಗುತ್ತೆ ಯಾವ್ಯಾವ ಡಿಸೆಬಿಲಿಟಿಗೆ ನಾವು ಯಾವ ಥರ ಹೆಲ್ಪ್ ಮಾಡ್ಬೋದು ಅಂತ. ಓಕೆ ಮಕ್ಕಳ? ನಮಗೆ ಕಣ್ಣು ಕಾಣಿಸ್ತಾ ಇಲ್ಲ, ರಮ್ಯಾ ಮ್ಯಾಮ್ಗೆ ಕೈ ಇಲ್ಲ, ಶೈಲಾ ಮ್ಯಾಮ್ಗೆ ಕಾಲಿಲ್ಲ. ಸೊ ಇವಾಗ ನೋಡೋಣ ಅವ್ರಿಗೆ ಹೆಂಗೆ ಅನಿಸುತ್ತೆ ಅಂತ. ಕೈ ಬಿಡಿ, ನೀ ಬಿಡು, ಅವ್ರೋಗ್ಲಿ. ನೀರೆಲ್ಲಿದೆ? ಸುಜಾತ ಮ್ಯಾಮ್ ಯಾವ ಕಡೆ ಹೋಗ್ತಾ ಇದ್ದಾರೆ? ನೋಡಿ ಇವಾಗ ಶೈಲಾ ಮ್ಯಾಮ್ ಏನ್ ಮಾಡ್ತಿದ್ದಾರೆ? ಹೋಗ್ಬಿಟ್ಟು ಬೋರ್ಡಲ್ಲಿ ಬರಿಬೇಕು. ಸರಿ, ಈ ಕಡೆ ಎಷ್ಟು ಕಷ್ಟ ಆಗ್ತದೆ. ಅದಕ್ಕೆ ಇವಾಗ ಬನ್ನಿ, ಸುಮ್ಮನೆ ಬನ್ನಿ. ಸೊ ಇವಾಗ ಶೈಲಾ ಮ್ಯಾಮ್ ಆರಾಮಾಗಿ ನಡೀತಾ ಇದ್ದಾರೆ. ಏನಕ್ಕೆ ನಡೆಯಲಾಗ್ತಾ ಇದೆ ಶೈಲಾ ಮ್ಯಾಮ್ಗೆ? ಗ್ರಿಪ್ ಸಿಕ್ತು. ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ? ಫ್ರೆಂಡ್ಸ್ ಅಲ್ವಾ? ಕೈ ಇಟ್ಕೊಂಡು ಶೈಲಾ ಮ್ಯಾಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಶೈಲಾ ಮ್ಯಾಮ್ಗೆ ಈಸಿ ಆಗ್ತಾ ಇದೆ. ಕೈ ಸಹಾಯ ಮಾಡಿಲ್ಲ ಅವ್ರಿಗೆ ನಡೆಯಕ್ಕೆ ಆಗ್ತಿತ್ತ ಮಕ್ಕಳ? ಇಲ್ಲ ಅಲ್ವಾ? ಓಕೆ. ಇಬ್ರು ಮಕ್ಕಳು ಸಹಾಯ ಬೇಕು. ಮೇಡಮ್ಗೆ ಅಲ್ಲೇ ನೀರು ಕುಡಿಯೋಕೆ ಹೇಳಿ.
ಓಕೆ ಇವಾಗ ರಮ್ಯಾ ಮ್ಯಾಮ್ಗೆ ಕೈ ಇಲ್ಲ, ಸೊ ಏನ್ ಮಾಡ್ಬೋದು? ರಮ್ಯಾ ಮ್ಯಾಮ್ ಹೋಗಿ ನೀರು ನೀರು ಕುಡಿತೀರಾ ಮ್ಯಾಮ್? ಅಲ್ಲಿ ನೀರು ತೊಗೊಂಡು ಕುಡೀರಿ ಮ್ಯಾಮ್. ಹೇಗೆ ಇವಾಗ ನೀರು ಕುಡಿತಾರೆ? ಈ ಕಡೆ ಆ ಕಡೆ ಹೋಗೋ ಅಂಬರೀಷ. ರಮ್ಯಾ ಮ್ಯಾಮ್ಗೆ ಎರಡು ಕೈ ಬಾಟಲ್ ಇದೆ. ರಮ್ಯಾ ಮ್ಯಾಮ್ ಎರಡು ಕೈ ಇಲ್ಲ. ಬಾಟಲ್ ಕೊಡಪ್ಪ. ಹೆಂಗೆ ಕುಡಿತೀರಾ? ಕುಡಿತಾರೆ. ಎರಡು ಕೈ ಇಲ್ಲ. ಹೆಂಗೆ ಮಾಡ್ತೀಯ ಕುಶಾಲ್ ಇವಾಗ? ಏನು ಮಾಡ್ತೀಯ ಕುಶಾಲ್? ಕೈ ಇಲ್ಲ ಇವಾಗ ಮ್ಯಾಮಿಗೆ. ಅವನೇ ಕುಡಿಸ್ಬೇಕು. ಕುಡಿಲಿಕ್ಕಾಗುತ್ತಾ? ಹೌದಲ್ವಾ? ಸೊ ದಿಸ್ ಇಸ್ ದ ರೋಲ್ ಆಫ್ ದಿ ಸೊಸೈಟಿ ಅಲ್ವಾ? ಸೊ ಒಬ್ರು ಕಷ್ಟದಲ್ಲಿದ್ದಾಗ ನಾವೇನು ಮಾಡಿದ್ವಿ? ಸ್ಟಾರ್ಟಿಂಗು ನಕ್ಕಿದ್ವಿ. ಕರೆಕ್ಟಾ? ಅದು ನಕ್ಕೋದು ಏನು ಮಾಡ್ಬೇಕು ನಾವು? ಹೆಲ್ಪ್ ಮಾಡಬೇಕು ಅಲ್ವಾ? ಕಷ್ಟದಲ್ಲಿರೋರಿಗೆ ಏನು ಮಾಡಬೇಕು? ಗೈಡೆನ್ಸ್ ಕೊಡಬೇಕು. ಏನಿದೆ ನೋಡು, ಶೈಲಮ್ಮ ಅಲ್ಲಿವರೆಗೂ ಹೋದ್ರು, ಕುಡಿಬೇಕಾಗತ್ತ ನೀರು? ಸುಜಾತ ಮ್ಯಾಮ್ ಇಲ್ಲಿಂದ ಹೋದ್ರು, ಅವ್ರಿಗೆ ಗೊತ್ತಾಗಿಲ್ಲ ಅಲ್ವಾ ನೀರು ಕುಡಿಯೋದಕ್ಕೆ. ನಾವು ಗೈಡೆನ್ಸ್ ಕೊಡಬೇಕಿತ್ತು. ಮ್ಯಾಮ್ ಸ್ಟ್ರೈಟಾಗಿ ಹೋಗಿ, ರೈಟಲ್ಲಿ ಹೋಗಿ ಅಲ್ವಾ, ಕಲ್ಲಿರುತ್ತೆ ಮುಂದೆ, ಕಾಲೊಳಗೆ ಇಟ್ಬಿಟ್ರೆ ಬಿದ್ದೋಗ್ಬಿಡ್ತಾರೆ ಅಲ್ವಾ, ಹಂಗೆಲ್ಲ ಗೈಡೆನ್ಸ್ ಕೊಟ್ಟಾಗ ಏನಾಗುತ್ತೆ? ಸುಜಾತ ಮ್ಯಾಮ್ಗೆ ಈಸಿ ಆಗುತ್ತೆ. ಸೊ ಕಾಣಿಸ್ದವ್ರಿಗೆ ಏನಾಗುತ್ತೆ? ಗೈಡೆನ್ಸ್ ಕೊಡಬೇಕು. ಆಮೇಲೆ ಕಾಲು ಸ್ವಲ್ಪ ಕಷ್ಟದಲ್ಲಿ ನಡಿಯಕ್ಕಾಗದೇ ಇರೋರ್ಗೆ ಏನು ಮಾಡಬೇಕು? ಸೊ ಸಪೋರ್ಟ್ ಕೊಡಬೇಕು ಅಲ್ವಾ? ಅವಾಗ ಅವ್ರು ನಡೀತಾರೆ ಚೆನ್ನಾಗಿ. ಮತ್ತೆ ಅದ್ರ ಜೊತೆಗೆ ಇವಾಗಿನ ಆಧುನಿಕ ಇದರಲ್ಲಿ ಎಷ್ಟೊಂದು ಅವ್ರಿಗೆ ಅಂತ ಇದು ಬಂದಿದೆ ಅಲ್ವಾ? ಕಾಲಿಲ್ದವ್ರು ಏನು ಯೂಸ್ ಮಾಡ್ತಾರೆ? ಕೋಲ್ಗಳನ್ನು ಯೂಸ್ ಮಾಡ್ತಾರೆ. ಅದನ್ನ ಬಿಟ್ಟು ವೀಲ್ ಚೇರ್ ಯೂಸ್ ಮಾಡ್ತಾರೆ. ಇವಾಗ ಕಣ್ ಕಾಣಿಸಲ್ಲ, ಅವ್ರು ಏನ್ ಮಾಡ್ತಾರೆ? ಆ ಕೋಲ್ಗೆ ಏನಂತಾರೆ? ಈ ಕೋಲ್ ಇದೆ ಅಂತ ಅಲ್ಲ, ಬರೀ ಕೋಲ್. ಅದು ಏನ್ ಸ್ಟಿಕ್? ಅದು ಕ್ಲಚ್. ಅದಕ್ಕೇನಂತಾರೆ? ಅದಕ್ಕೆ ಅರ್ಥ ಆಯ್ತಾ? ನೀವು ಮುಂದೆ ಡಾಕ್ಟರ್ಸ್ ಆಗ್ತೀರಾ, ಅವಾಗ ಈ ಮಕ್ಕಳಿಗೆಲ್ಲ ನೀವು ನೋಡ್ಕೋಬೇಕು. ಅರ್ಥ ಆಯ್ತಾ? ಮತ್ತೆ ಇವಾಗ ಕಾಲಿಲ್ದವ್ರಿಗೆ ಪ್ರೋಸ್ಥೆಟಿಕ್ ಲೆಗ್ ಅಂತ ಬಂದಿರುತ್ತೆ, ಅದನ್ನು ಹಾಕ್ಬೋದು. ನೋಡಿದ್ದೀರಾ ಅಲ್ವಾ ನೀವು? ಟಿವಿಲೆಲ್ಲ ನೋಡಿರ್ತೀರಾ ಅಲ್ವಾ? ಸೊ ಆ ತರ ಪ್ಲಾಸ್ಟಿಕ್ ಕಾಲೆಲ್ಲ ಹಾಕ್ತಾರೆ ಅಲ್ವಾ? ಅಬ್ದುಲ್ ಕಲಾಂ ಪಾಠದಲ್ಲಿ ಇದೆಯಲ್ಲ, ನಿಮ್ಮ ಪಾಠದಲ್ಲಿ ಬರುತ್ತಾ? ಕಾಲನ ಜೋಡಣೆ ಮಾಡ್ತಾರಲ್ಲ ಯಾರು? ಓಕೆ, ಈ ಮೇಡಮ್ಗೆ ಕಣ್ ಕಾಣಿಸ್ಲಿಲ್ಲಲ್ಲ, ಅವಾಗ ಏನ್ ಮಾಡ್ಬೇಕಿತ್ತು? ನಾವ್ ಏನ್ ಕೊಡ್ಬೋದಿತ್ತು? ಸ್ಪೆಕ್ಸ್ ಮತ್ತೆ ಕೋಲು. ಅದನ್ನ ಬಿಟ್ಟು ನೆಕ್ಸ್ಟ್ ಹೆಲ್ಪ್. ಓಕೆ, ಹೆಲ್ಪ್ ಯಾವ ತರ ಮಾಡ್ಬೋದು? ಸೊ ಆ ಕೋಲ್ಗೆ ನೀವೇನು ಅಂದ್ರಲ್ಲ, ಏನಂದ್ರಿ? ಅದ್ರಲ್ಲಿನೇ ಆಕ್ಚುಲಿ ಇನ್ನೊಂದು ಟೆಕ್ನಾಲಜಿ ಬಂದಿದೆ. ಆ ಕೋಲಲ್ಲೇ ಇಟ್ ಕ್ಯಾನ್ ಅದು ಅರ್ಥ ಮಾಡ್ಕೊಳುತ್ತೆ. ಓಕೆ, ಸೆನ್ಸರಿ ಫೀಲಿಂಗ್ ಕೊಟ್ಬಿಟ್ಟು ಮುಂದಕ್ಕೆ ಇಲ್ಲೊಂದು ಹಠ ಇದೆ, ಇಲ್ಲಿ ಹೋಗ್ಬೇಡ, ಲೆಫ್ಟ್ ಸೈಡ್ ಹೋಗು, ರೈಟ್ ಸೈಡ್ ಹೋಗು ಅಂತ ಹೇಳುತ್ತೆ. ಆಯ್ತಾ? ಸೊ ವಾಯ್ಸ್ ಓವರ್ ಕೊಡುತ್ತೆ. ಸೊ ಅವಾಗ ಅರ್ಥ ಆಗುತ್ತೆ. ಯಾರು ಇಲ್ಲ ಅಂದ್ರೂ ದೇ ಕ್ಯಾನ್ ಲಿವ್ ಇಂಡಿಪೆಂಡೆಂಟ್ಲಿ. ಎಷ್ಟು ಜನ ಈಗ ಮೆಟ್ರೋದಲ್ಲಿ, ಟ್ರೈನಲ್ಲಿ, ಬಸ್ಸಲ್ಲಿ ಕಣ್ಣಿಲ್ದವರು ಹೋಗ್ತಾರೆ ಅಲ್ವಾ? ಅದನ್ನ ವೈಟ್ ಕೇನ್ ಅಂತಾರೆ. ಓಕೆ, ಅದ್ರ ಜೊತೆಗೆ ಆ ಸೆನ್ಸರಿ ಇದನ್ನು ಅಟ್ಯಾಚ್ ಮಾಡಿರ್ತಾರೆ. ಸೊ ಅದು ಅವ್ರಿಗೆ ಹೋಗ್ಬೇಕಾದ್ರೆ ಅವ್ರಿಗೆ ಈಸಿ ಆಗುತ್ತೆ. ಇವಾಗ ಶೈಲಜಾ ಮ್ಯಾಮ್ಗೆ ಕಣ್ ಕಾಣಿಸ್ತಾ ಇರ್ಲಿಲ್ಲ, ಬಟ್ ಸುಜಾತ ಮ್ಯಾಮ್ಗೆ ಕಣ್ ಕಾಣಿಸ್ತಾ ಇರ್ಲಿಲ್ಲ, ಬಟ್ ಅವ್ರು ಓದೋದಕ್ಕೆ ತುಂಬಾ ಇಷ್ಟ. ಪಾಪ ಹೇಗೆ ಓದ್ತಾರೆ ಇವಾಗ? ಹೇಗೆ ನಾವು ಹೆಲ್ಪ್ ಮಾಡ್ಬೋದು? ಪಾಠ ಜ್ಞಾಪನೆ ಬರಲಿ. ಕೈಯಿಂದ ಮುಟ್ಟಿ, ಕೈಯಿಂದ ಸರಿ. ಯಾವ ಲಿಪಿಯಲ್ಲಿ? ವೆರಿ ಗುಡ್. ಕಲಿಬಹುದು. ಇವಾಗ ನನಗೆ ಕಿವಿ ಕೇಳಿಸಲ್ಲ, ನನಗೆ ಮಾತಾಡಕ್ ಬರಲ್ಲ. ನಂಗೆ ತುಂಬಾ ಇಷ್ಟ ಓದೋದಕ್ಕೆ. ನೀವು ಯಾವ ತರ ನನಗೆ ಸಹಾಯ ಮಾಡ್ತೀರಾ? ಸೈನ್ ಲ್ಯಾಂಗ್ವೇಜ್ ಮತ್ತೆ ಗೆಸ್ಚರ್ ಮೂಲಕ. ಇವಾಗ ನಾನು ಹಿಂಗಂದ್ರೆ ಏನಿದು? ಚೆನ್ನಾಗಿದೆ ಅಲ್ಲ ಅಲ್ವಾ? ಸೊ ಹಾಗೆ ಗೆಸ್ಚರ್ ಮೂಲಕ ನಾವು ಅವ್ರ ಜೊತೆನೂ ನಾವು ಮಾತಾಡ್ಬೋದು ಮತ್ತೆ ಸಹಾಯ ಮಾಡ್ಬೋದು. ಸೊ ಮಕ್ಳು ಇದೆಲ್ಲ ಏನಾಯ್ತು?
ಇದೆಲ್ಲ ನಮ್ಮ ಫಿಸಿಕಲ್ ಡಿಸಬಿಲಿಟಿ, ನಮ್ಮ ಕಣ್ಣಿಗೆ ಕಾಣಿಸೋವಂಥದ್ದು ಅಲ್ವಾ. ನಾವು ಕಣ್ಣಿಗೆ ಕಾಣಿಸ್ದಾಗ ಅದಕ್ಕೆ ನಾವು ಸಹಾಯನೂ ಮಾಡ್ಬೋದು. ಇವಾಗ ಇನ್ನೊಂದು ರೋಲ್ ಪ್ಲೇ ನೋಡೋಣ. ಓಕೆ.